ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ, ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ. ಮರೆತು ಮರೆತು ಎಲ್ಲ ಮರೆತು ಹಾಯಾಗಿ. ಗೈಸ್, ಇವತ್ತಂತೂ 2 o'clock ಮಳೆ ಬರ್ತೈತೆ ಗೈಸ್. ಯಾಕೆ ಇನ್ನೂ ಬಿಟ್ಟೇ ಇಲ್ಲ ನಾವು, ಆದರೂ ನೋಡಿ ಸಿಕ್ಕಾಬಿಟ್ಟೆ ಜಡಿ ಬರ್ತೈತೆ. 3 days ಗೈಸ್ ಹಿಂಗೆ ಆಗ್ತೈತೆ ನೋಡಿ. ಮಳೆಗೆ ಎಲ್ಲ ನಿಂತಿದ್ದಾವೆ, ಬಿಡಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಮಳೆ ಸಂಜೆವರೆಗೂ ಇರುತ್ತೆ ಇವತ್ತು. ನೋಡಿ ಮೋಡ ಆಗೈತೆ ಫುಲ್ಲು, ಆ ಕಡೆ ಅಂತೂ ಫುಲ್ ಮೋಡ ಆಗೈತೆ. ನೆಲಮಂಗಲ ಸೈಡು ಏರಿ ಮೇಲೆ ಸಟ್ಕೊಂಡು ಹೋಗ್ತಿದ್ದೀನಿ ಈಗ. ಬೇರೆಯವರೆಲ್ಲ ಆಗಲೇ ಮೇಕೆನ ಬಿಟ್ಟವ್ರೆ, ನಾವು ಬಿಡೋದು ಒಂದು ಸ್ವಲ್ಪ ಲೇಟ್ ಆಯ್ತು. ಇವತ್ತು ಮಳೆ ಬಂತಲ್ಲ, ಸುಮ್ಮನೆ ನೆನೆಸ್ಕೊಂಡು ಯಾಕೆ ಹೋಗಬೇಕು ಅಂತ, ಆದರೂ ನೆನೀತವೆ. ನೋಡಿ ಗದೆಕನ್ನು ದನಗಳೆಲ್ಲ ಬಿಟ್ಟಿದ್ದಾರೆ. ನಾವಿವತ್ತು ಏರಿ ಮೇಲೆ ಸಟ್ಕೊಂಡು ಹೋಗ್ತಿದ್ದೀವಿ. ಸಿಲ್ವರ್ ಗಿಡದಾಗ ಸಟ್ಕೊಂಬಂದಿಲ್ಲ. ಗೈಸ್, ಮುಳ್ಳೆಹಣ್ಣಿನ ಗಿಡ ತೋರಿಸ್ತೀನಿ ನೋಡಿ. ಮುಳ್ಳೆಹಣ್ಣಿನ ನೋಡಿ ಇಲ್ಲಿದೆ ಒಂದು, ಜಾಸ್ತಿ ಬಿಟ್ಟಿದ್ದಾವೆ ಗೈಸ್. ಇದೆ ಈ ಸಲ ಅಂತೂ 2ನೇ ಸಲ ಬೆಳೆ ಇದು. ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ, ದಪ್ಪ ದಪ್ಪ ಹಣ್ಣು, ಕ್ಯಾನ್ಸರ್ಗೆ ಒಳ್ಳೆಯದು, ಮತ್ತು ತಿನ್ನೋಕ್ಕೂ ಉಪಯೋಗ ಚೆನ್ನಾಗಿರುತ್ತೆ. ಉಳ್ಳುಳ್ಳಿಯಾಗಿ ಉಪ್ಪು ಖಾರ ಹಾಕ್ಕೊಂಡು ತಿಂತೀವಿ ನಾವು, ಮತ್ತು ತಗೊಂಡು ಹೋಗ್ತಾರೆ ಶಂಪುರ್ಗೆ ಮಾಡೋಕ್ಕೆ. ಗೈಸ್, ಏರಿಲಿ ನೋಡಿ ನೀರು ಬಂದಿದ್ದಾವೆ ಸ್ವಲ್ಪ ಮೊನ್ನೆ. ಮಳೆ ಬಂತಲ್ಲ ಅದಕ್ಕೆ ಚೆನ್ನಾಗಿ ಬಂದೈತೆ. ಮೋಡನೂ ಆಗೈತೆ, ತಿರ್ಗಾ ಮಳೆ ಗೊತ್ತೈತೆ ನೋಡಿ ಗೈಸ್. ಮೋಡ ಆಗಿದೆ. ಮನೆ ಹತ್ರ ಹೂವು ಬಿಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಮಳೆ ಗೊತ್ತಾಯಿತೆ, ಕೊಡೆ ತಗೊಂಡಿದ್ದೀನಿ, ಸಣ್ಣ ಸಣ್ಣ ಹನಿ. ನಮ್ಮ ಮನೆ ಹತ್ರ ಫುಲ್ ತೋಟ ಗೈಸ್. ಪಕ್ಷಿಗಳ ಸೌಂಡ್ ಜಾಸ್ತಿ. ಹಳ್ಳಿ ಕಡೆ ಎಲ್ಲ ಹಿಂಗೆ ಇರುತ್ತೆ ಗೈಸ್, ನೋಡೋಕ್ಕೆ ಚೆನ್ನಾಗಿರುತ್ತೆ. ಗೈಸ್, ಮನೆ ಹತ್ರ ಬಂದೆ. ನಮ್ಮ ಅಣ್ಣ ಬೈಕ್ ನಿಲ್ಲಿಸ್ಬಿಟ್ಟು ಕಾರ್ ತೊಗೊಂಡು ತುಮಕೂರಿಗೆ ಹೋಗಿದ್ದಾನೆ. ಹೂವು ಬಿಡಿಸ್ಕೊಳ್ಳೋಣ ಅಂತ. ಕನಕಾಂಬರ ಹೂವನೂ ಹೊರಡೈತೆ, ಒಂದೇ ಒಂದು ಸಾವಂತಿಗೆನೂ ಹೊರಡೈತೆ ನೋಡಿ. ಒಂದೇ ಒಂದು ಇಷ್ಟು ಚೆನ್ನಾಗಿದೆ. ಮಳೆ ಬಿದ್ದೈತಲ್ಲ, ಗಿಡಗಳು ಈಗ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಎಲೆ ಮೇಲೆಲ್ಲ ನೀರಿರುತ್ತೆ ಹೋದ್ಮೇಲೆ. ಕನಕಾಂಬರ ಹೂವು ಬಿಡಿಸ್ಕೊಡೋಣ ಗೈಸ್. ಫಸ್ಟು ನಮ್ಮಮ್ಮ ಬರ್ತಾರೆ ಅಷ್ಟೊತ್ತಿಗೆ. ಮಳೆ ಬಿದ್ದಿದೆಯಲ್ಲ, ಅದಕ್ಕೋಸ್ಕರ ಒಂಥರ ತೊಟ್ಟೆ ಬರಲ್ಲ ಕರೆಕ್ಟಾಗಿ ಗೈಸ್. ಕನಕಾಂಬರ ಒಂಥರ ಮಟ್ಟಿಸ್ಕೊಂಡಂಗಾಗುತ್ತೆ. ದಾಸವಾಳ ಒಂದು ಮಗು ಎಷ್ಟು ಸಿಗುತ್ತೆ ನೋಡೋಣ ಗೈಸ್. ಇಲ್ಲೊಂದು ಇದೆ, ಸೊ ನೋಡಿ. ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ.
ಇಲ್ಲೊಂದಿದೆ. ಸಂಜೆ ಟೈಮ್ ಬಂದಿದ್ದೀನಿ ಗೈಸ್. ಇವತ್ತಂತೂ ಸೊಳ್ಳೆ ಕಡಿತವೆ ಅಂತ ಸ್ವೆಟರ್ ಹಾಕ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಸಣ್ಣ ಮಗು. ನಿನ್ನೆಯಿಂದ ಅಂತೂ ಫುಲ್ ಮಳೆ. ಗಿಡ ಅದಕ್ಕೆ ಫುಲ್ ಮಳೆ ಬಿದ್ದು ಫುಲ್ ಬಕ್ಕೊಂಬಿಟ್ಟೈತಿ. ಇದೊಂದೇ ಒಂದು ಕಿತ್ಕೊಳ್ಳೋಣ, ಚೆನ್ನಾಗಿದೆ ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಮಸ್ತು. ಪಿಂಕ್ ಕಲರ್ ದಾಸವಾಳ ಹೂವಿನ ಮೊಗ್ಗು ಕಿತ್ಕೊಳ್ಳೋಣ ಗೈಸ್. ಇದು ಇನ್ನೂ ಮೊಗ್ಗು ಹರಡುತ್ತೋ ಹೆಂಗೋ ಗೊತ್ತಿಲ್ಲ. ಅಲ್ಲಿದೆ ಈಚೆ, ಅಲ್ಲಿ ಬಿಟ್ಟಿದೆ ನೋಡಿ, ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲೊಂದೇ ಒಂದಿದೆ. ಗೈಸ್ ಆಲ್ರೆಡಿ ಅಲ್ಲ ಕೂಗ್ತಿದ್ದಾರೆ. ನಾನಂತೂ ಮಳ್ಳೆ ಮೊಗ್ಗು ಗಿಡಕ್ಕೆ ಕೈ ಇಟ್ಟರೆ ಸೊಳ್ಳೆ ಅಂತೂ ಎದ್ಬಿಡ್ತವೆ. ಅದಕ್ಕೆ ನಿಧಾನಕ್ಕೆ ಬಿಡಿಸೋಣ ಅಂತ. ಫುಲ್ ಸೊಳ್ಳೆ. ಇಲ್ಲಂತೂ ಪಾರ್ಕ್ ಬೇರೆ ಐತೆ ನಮ್ಮ ಮನೆ ಪಕ್ಕ, ಸೊ ಅದಕ್ಕೆ ಸಿಕ್ಕಾಬಿಟ್ಟೆ ಸೊಳ್ಳೆ. ನಾವು ಬೇರೆ ಇಷ್ಟೊಂದು ಗಿಡಗಳು ಹಾಕ್ಕೊಂಡಿದ್ದೀವಿ. ನಮ್ಮಮ್ಮ ಬರ್ತೀನಿ ಎಂದವ್ರು ಇನ್ನೂ ಬಂದಿಲ್ಲ. ಒಂದು 5ರಿಂದ 6 ಮಡ ಸಿಗ್ತವೆ ಗೈಸ್ ಒಂದು ದಿನಕ್ಕೆ. ಹೆಂಗೆ ಬೇಕೋ ಹಂಗೆ ಬಿಡಿಸ್ಕೊಂಡು ಹೋಗ್ತೀನಿ ನಾನಂತೂ. ನಮ್ಮಮ್ಮ ಬೈತಾರೆ ನಾಳಿಕಂತೂ. ಸೊಳ್ಳೆ ಕಳಿಸ್ತವೆ ಗೈಸ್ ಜಾಸ್ತಿ.
ಗೈಸ್ ನಮ್ಮಮ್ಮ ಬಂದಿದ್ದಾರೆ ನೋಡಿ ಗೈಸ್. ನಾನು ಹೂವು ಕರೆಕ್ಟಾಗಿ ಬಿಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಅಲ್ಲಿ ದಾಸವಾಳ ಹೂವು ಕರೆಕ್ಟಾಗಿ ಬಿಡಿಸಿರಲಿಲ್ಲ, ಸೊ ಎಟಕ್ತಿರ್ಲಿಲ್ಲ ನನಗೆ. ಅದಕ್ಕೋಸ್ಕರ ನಮ್ಮಮ್ಮ ಕಿತ್ಕೊತಾ ಇದ್ದಾರೆ. ಹಂಗೆ ಕೆಂಪು ಕಲರ್ ಒಂದ್ಸತಿನ ದಾಸವಾಳ ಹೂವನ್ನ ಸಹ ಕಿತ್ಕೊತಾರೆ. ನಾನು ಅರ್ಧ ಕಿತ್ತಿದ್ದೆ, ಯಾಕಂದರೆ ಆ ಕಡೆ ಫುಲ್ ಒಂಥರ ಸ್ಯಾದ್ರೆ ಥರ ಆಗಿತ್ತು. ಗಿಡಗಳು ಜಾಸ್ತಿ ಬೆಳೆದಿದ್ವು, ನಾನು ಆ ಕಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಚಿಂತಾಮಣಿ ಗಿಡನೂ ಸಹ ಹಾಕೈತೆ ನೋಡಿ, ಒಂದೈತೆ ಚಿಂತಾಮಣಿ. ಮತ್ತು ಬದನೆ ಗಿಡನೂ ಸಹ ಹಾಕೈತೆ. ನಮ್ಮಮ್ಮ ಬದನೆಕಾಯಿ ಸಹ ಬಿಟ್ಟಿದ್ದಾವೆ. ಮತ್ತು ರೋಸ್ ಗಿಡ, ಕನಕಾಂಬರ, ನುಗ್ಗೆ ಸೊಪ್ಪು ನೋಡಿ. ಒಂದು ಸುತ್ತಿಂದ ಸ್ವಲ್ಪ ಕೀಳಿತಾನೆ ಐತೆ ನಮ್ಮಮ್ಮ. ಇನ್ನು ನಾನಂತೂ ಅರ್ಧ ಕಿತ್ತಿದ್ದೇವೆ. ಮನೆಯಲ್ಲಿದೆ ನಮ್ಮಮ್ಮ. ನಾನು ಪಾರ್ಕಿಗೆ ಹೋಗ್ತಾ ಇದ್ದೀವಿ, ಏನೇನು ಗಿಡ ಹಾಕಿದ್ದಾರೆ ಅಂತ ನೋಡೋಕ್ಕೆ. ನೋಡಿ ಇದ್ರದ್ದು ಸ್ಕೂಲು. ಆಗಲೇ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಗೈಸ್. ಈಗ ನೋಡಿ ಬಿಸಿಲು ಬಂದಿದೆ, ಮೋಡ ನೋಡಿ ಎಷ್ಟು ಚೆನ್ನಾಗಿದೆ. ಏನೇನು ಗಿಡಗಳು ಹಾಕೋರೆ ಅಂತ ನೋಡೋಕ್ಕೆ. ಏನೂ ಹಾಕಿಲ್ಲ ಅನಿಸುತ್ತೆ, ಏನೂ ಹಾಕಿಲ್ಲ ಅನಿಸ್ತೈತಮ್ಮ. ಕ್ಲೀನಾಗಿ ಇಟ್ಕೊಂಡಿಲ್ಲ, ಹೆಂಗೆ ಬೇಕೋ ಹಂಗೆ. ನಾನು ಡಿಗ್ರಿ ಓದ್ಬೇಕಾರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಇಲ್ಲೆಲ್ಲ ವಾಕಿಂಗ್ ಮಾಡ್ತಿದ್ರು, ಹೆಂಗೆ ಬೇಕೋ ಹಂಗೆ ಮಾಡಿ ಬಿಸಾಕಿದ್ದಾರೆ. ನಮ್ಮೂರ ಪಾರ್ಕ್ ನೋಡಿ ಹೆಂಗೆ ಐತಿ. ಚೆನ್ನಾಗಿ ಇಟ್ಕೊಂಡಿಲ್ಲ, ಕ್ಲೀನಾಗಿ ಇಟ್ಕೊಬೋದು, ಆದರೂ ಕ್ಲೀನಾಗಿ ಇಟ್ಕೊಂಡಿಲ್ಲ. ಅವುಗಳೆಲ್ಲ ಸೇರ್ಕೊಂಡ್ಬಿಡ್ತವೆ. ಬರ್ತಡೇ ಮಾಡೋಕ್ಕೆ ಇಲ್ಲಿಗೆ ಬರ್ತಿದ್ವಿ ನಾವು, ಫ್ರೆಂಡ್ಸ್ ಬರ್ಡೇ ಮಾಡೋಕ್ಕೆ. ಈಗ ದನ ಮೇಯ್ಸೋಕೆ ಇಟ್ಕೊಂಡಿದ್ದಾರೆ ನೋಡಿ, ಇಲ್ಲಿ ದನ ಮೇಯಿಸ್ತವ್ರೆ. ಒಂದೇ ಫ್ಲವರ್ ಗಿಡ ಇಟ್ಕೊಂಡಿರೋದು ನೋಡಿ. ಮತ್ತು ಇಲ್ಲೊಂದು ತೆಂಗಿನಕಾಯಿ ಏನೇನೋ ಇನ್ಶೂಲ್ ಬರ್ದು ಹಾಕಿದ್ದಾರೆ ನೋಡಿ ಗೈಸ್. ಸುಮ್ಮನೆ ಕರ್ಕೊಂಬಂದರು ನೋಡಿ. ಬರಲಿಲ್ಲ ನೋಡೋದ್ರಲ್ಲಿ, ಸರಿಯಾಗಿ ಕಿತ್ಕೊಂಡ್ಲಿಲ್ಲ ಅಂತ ಚೆನ್ನಾಗಿ ಮಳೆ ಹುಯ್ದೈತಿ. ಗೈಸ್ ಎಲ್ಲೋದ್ರೂ ನಮ್ಮ ಅಮ್ಮ ಅಂತೂ ಒಂದು ಗಿಡ ತಂದೇ ಬರಲ್ಲ. ಎಲ್ಲರೂ ಒಂದು ಚೆನ್ನಾಗಿರೋ ಗಿಡ ಕಂಡುಬಿಟ್ರಂತೂ ಕೀಳೋ ತನಕ ಬಿಡಲ್ಲ.